ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಪರೀಕ್ಷಾ ಮಂಡಳಿ ಮಾಡಿರುವಂತಹ ಎಡವಟ್ಟು ಈಗ ರಾಜ್ಯಾದ್ಯಂತ ತೀವ್ರ ಟೀಕೆಗೆ ಗುರಿಯಾಗಿದೆ. ಐತಿಹಾಸಿಕ ಫಲಿತಾಂಶ ಅಂತ ಬೀಗ್ತಾ ಇದ್ದಂತಹ ಶಿಕ್ಷಣ ಸಚಿವರಿಗೆ ಮಂಡಳಿಯ ಈ ಎಡವಟ್ಟಿನ ಸಾಧನೆ ಈಗ ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಸಾಮಾನ್ಯವಾಗಿ ಪರೀಕ್ಷೆ ನಡೆಯುವುದು 100 ಅಂಕಗಳಿಗೆ, ಆದರೆ ಪಿಯು ಬೋರ್ಡ್ ಮಾತ್ರ ವಿದ್ಯಾರ್ಥಿಯೊಬ್ಬರಿಗೆ ಈಗ ಹಿಂದಿ ವಿಷಯದಲ್ಲಿ ಬರೋಬ್ಬರಿ 111 ಅಂಕಗಳನ್ನ ನೀಡಿ ಪಾಸ್ ಮಾಡೋ ಮೂಲಕ ಆಶ್ಚರ್ಯನ್ನ ಮೂಡಿಸಿದೆ. ಈಗ ಅಂಕಪಟ್ಟಿಯಲ್ಲಿ ಈ ಸಂಖ್ಯೆಯನ್ನ ಕಂಡು ವಿದ್ಯಾರ್ಥಿ ಮಾತ್ರವಲ್ಲದೆ ಪೋಷಕರು ಕೂಡ ದಂಗಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ವಿದ್ಯಾರ್ಥಿಯು ಇನ್ನಷ್ಟು ಅಂಕ ಗಳಿಸೋಕೆ ಅಥವಾ ರಿಪೀಟರ್ ಆಗಿ ಪರೀಕ್ಷೆನ ಬರೆದಿದ್ದ ಎನ್ನಲಾಗಿದೆ. ಇನ್ನು ಈತನಿಗೆ ಹಿಂದಿ ಥಿಯರಿಯಲ್ಲಿ 94 ಅಂಕಗಳು ಬಂದಿದ್ರೆ ಕಾಲೇಜು 17 ಆಂತರಿಕ ಅಂಕಗಳನ್ನ ನೀಡಿದೆ. ಮಂಡಳಿಯು ಇವೆರಡನ್ನ ಕೂಡಿಸಿ ಈಗ ಒಟ್ಟು 111 ಅಂಕಗಳನ್ನ ನೀಡಿ ಪಾಸ್ ಅಂತ ಘೋಷಿಸಿದೆ. ಪರೀಕ್ಷಾ ಮಂಡಳಿಯು ಫಲಿತಾಂಶ ಪ್ರಕಟಿಸುವ ಮುನ್ನ ಕನಿಷ್ಠ ಜವಾಬ್ದಾರಿ ಮುನ್ನೆಚ್ಚರಿಕೆ ವಹಿಸಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. 100ರ ಗಡಿ ದಾಟಿದ ಅಂಕಗಳನ್ನ ಸಾಫ್ಟ್ವೇರ್ ಅಥವಾ ಸಿಬ್ಬಂದಿ ಗಮನಿಸದೆ ಇರುವುದು ಹೇಗೆ ಸಾಧ್ಯ? ಈ ರೀತಿ ಎಷ್ಟು ವಿದ್ಯಾರ್ಥಿಗಳಿಗೆ ಅಂಕವನ್ನ ಕೊಟ್ಟಿರಬಹುದು? ಈ ಗಂಭೀರ ಪ್ರಮಾದಕ್ಕೆ ಈಗ ಹೊಣೆ ಯಾರು ಅಂತ ಪ್ರಶ್ನೆ ಶುರುವಾಗಿದೆ. ಒಟ್ನಲ್ಲಿ ವಿದ್ಯಾರ್ಥಿ ಥಿಯರಿಯಲ್ಲಿ ಪಡೆದಂತಹ ಅಂಕಗಳು ಸರಿಯೋ ಅಥವಾ ಆಂತರಿಕ ಅಂಕಗಳ ಲೆಕ್ಕಾಚಾರದಲ್ಲಿ ವ್ಯತ್ಯಾಸವಾಗಿದೆಯೋ ಎಂಬ ಸಂಶಯ ಈಗ ಕಾಡ್ತಾ ಇದೆ. ಇಂತಹ ಎಡವಟ್ಟುಗಳು ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವಂತಿವೆ.